ತಾಯಿಗೆ ಇರುವಂಥ ಗೊಂದಲ ಕನ್ಫ್ಯೂಷನ್ ಏನು ಅಂತ ಹೇಳಿದ್ರೆ, ನಾನು ಟ್ಯೂಷನ್ಗೆ ಹಾಕಬೇಕಾ ಹಾಕಬಾರ್ದಾ, ನೆಸೆಸಿಟಿ ಇದೆಯಾ? ಈಗ ನಾನು ಹೇಳೋದು, ನಿಮ್ಮ ಕ್ಲಾಸ್ ರೂಮ್ಗೂ ಟ್ಯೂಷನ್ ಕ್ಲಾಸ್ಗೂ ವ್ಯತ್ಯಾಸ ಏನು? ಇಲ್ಲೂ ಪಾಠ ಮಾಡ್ತಾರೆ, ಇಲ್ಲೂ ಪಾಠ ಮಾಡ್ತಾರೆ. ಇಲ್ಲಿ ಬಹುಶಃ ಸೆಕ್ಷನಲ್ಲಿ 40-50 ಮಕ್ಕಳಿದ್ರೆ ಟ್ಯೂಷನಲ್ಲಿ ನಿಮ್ಗೆ 80-100 ಮಕ್ಕಳಿದೆ. ಟ್ಯೂಷನ್ಗೆ ಯಾರು ಹೋಗೋರು ಅಂದರೆ ಪಾಸ್ ಆಗೋಕ್ಕೆ ಕಷ್ಟ ಆಗತ್ತೆ ಅಂದರೆ ದಡ್ಡರು ಅನ್ನೋರು ಟ್ಯೂಷನ್ಗೆ ಹೋಗೋರು. ಎಷ್ಟೋ ಟ್ಯೂಷನ್ ಸೆಂಟ್ರ್ಗಳು ನನಗೆ ಮೈಸೂರಲ್ಲೇ ಗೊತ್ತಿರೋ ಹಾಗೆ ಬಹುಶಃ ಸ್ಕೂಲ್ ಫೀಸ್ ಅಷ್ಟೇ ಅಥವಾ ಅದಕ್ಕಿಂತ ಹೆಚ್ಚಿಗೆ ಕೂಡ ತೊಗೊತಾರೆ. ಯಾರು ಟೆಕ್ಸ್ಟ್ ಬುಕ್ನ ಓದೋದಕ್ಕೆ ಉಪಯೋಗಿಸ್ಕೊತಾರೆ ಅಂಥ ಮಕ್ಕಳು ಸಾಮಾನ್ಯವಾಗಿ ಸ್ಕೋರ್ಸ್ ಚೆನ್ನಾಗಿ ಮಾಡ್ತಾರೆ. ಈಗ ಯಾವುದೇ ಒಬ್ಬ ವ್ಯಕ್ತಿ ಸೈಕಾಲಜಿ ನೋಡಿ, ನಾನು ಏನೋ ಒಂದು ಪ್ರಾಸೆಸ್ಸಲ್ಲಿ ಇರಬೇಕಾದ್ರೆ ನನಗೆ ಅದು ಕಷ್ಟ ಅನಿಸ್ಬಿಟ್ರೆ ನನಗೆ ಅದ್ರಲ್ಲಿ ಆಸಕ್ತಿ ಹುಟ್ಟೋದು. ನಿಮ್ಮ ಮಗು ಚೆನ್ನಾಗಿ ಮಾಡ್ತಾಯಿದೆ ಇಲ್ಲಿವರು ಅಕಾಡೆಮಿಕ್ಸಲ್ಲಿ ಅಂದರೆ 10ನೇ ಕ್ಲಾಸ್ ಬೋರ್ಡ್ ಎಕ್ಸಾಮ್ ಬಂದ ತಕ್ಷಣ ನೀವು ಟ್ಯೂಷನ್ಗೆ ಹಾಕಲೇಬೇಕು ಅನ್ನೋದು ಏನೂ ಇಲ್ಲ. ಎಲ್ರಿಗೂ ನಮಸ್ಕಾರ. ಕರಿಯರ್ ಡೆಸ್ಕ್ಗೆ ಸ್ವಾಗತ. ನಾನು ಶಾಲಿನಿ ಮಂಜುನಾಥ್. ನಿಮ್ಮಲ್ಲೇ ಕೇಳಿದಂಥ ಒಂದು ಪ್ರಶ್ನೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಒಬ್ಬರು ಮಗಳು 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರಂತೆ. ಸೊ ಇನ್ನೇನು ಪರೀಕ್ಷೆನ ಬರೀತಾರೆ. ಆದರೆ ಆಕೆಯ ಫ್ರೆಂಡ್ಸ್ ಎಲ್ಲರೂ ಕೂಡ ಆಲ್ರೆಡಿ SSLCಗೆ ಹೋಗ್ತೀವಿ ನೆಕ್ಸ್ಟು ನಾವು ಅಂತ ಹೇಳಿ ಅವರ ಪೇರೆಂಟ್ಸ್ ಟ್ಯೂಷನ್ಸ್ಗೆ ಸೇರಿಸ್ಬಿಟ್ಟಿದ್ದಾರೆ. ಸೊ ಇವರ ತಾಯಿ ಇನ್ನೂ ಟ್ಯೂಷನ್ಗೆ ಹಾಕಿಲ್ಲ. ಸೊ ಮಗಳ ಪ್ರಶ್ನೆ ಏನು, ಎಲ್ಲರೂ ಸೇರ್ಕೊಂಡ್ಬಿಟ್ಟಿದ್ದಾರೆ, ನೀವು ಇನ್ನೂ ಕೂಡ ನನ್ನನ್ನು ಟ್ಯೂಷನ್ಗೆ ಹಾಕಿಲ್ಲ. ಈಗ ತಾಯಿಗೆ ಇರುವಂಥ ಗೊಂದಲ ಕನ್ಫ್ಯೂಷನ್ ಏನು ಅಂತ ಹೇಳಿದ್ರೆ, ನಾನು ಟ್ಯೂಷನ್ಗೆ ಹಾಕಬೇಕಾ ಹಾಕಬಾರ್ದಾ, ನೆಸೆಸಿಟಿ ಇದೆಯಾ, ಅವಶ್ಯಕತೆ ಇದೆಯಾ, ಇವಾಗಲೇ ಟ್ಯೂಷನ್ಗೆ ಹಾಕೋದಾ ಅಥವಾ ಬೇಡವಾ? ಸೊ ಈ ಪ್ರಶ್ನೆಗೆ ಉತ್ತರವನ್ನು ಕೊಡಲಿಕ್ಕೆ ಎಂದಿನಂತೆ ಕರಿಯರ್ ಡೆಸ್ಕ್ನಲ್ಲಿದ್ದಾರೆ ಮೈ ಕರಿಯರ್ ಲ್ಯಾಬ್ನ ಫೌಂಡರ್ ಹಾಗೂ ಕರಿಯರ್ ಕೌನ್ಸಿಲರ್ ಪ್ರೊಫೆಸರ್ ಶಂಕರ್ ಬೆಳ್ಳೂರು ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬಹುಶಃ ಈಗ ನಿಮ್ಗೆ ಗೊತ್ತಾಗಿದೆ ಪ್ರಶ್ನೆ ಏನು ಅಂತ ಹೇಳಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಕೆಲವು ಪೇರೆಂಟ್ಸ್ಗಂತೂ ಈ ಒತ್ತಡ ಇದ್ದೇ ಇರುತ್ತೆ. ಈಗ ಮುಂಚೆಯೆಲ್ಲ SSLC ಆದಮೇಲೆ ಟ್ಯೂಷನ್ಗೆ ಹಾಕೋರು, ಆದರೆ ಇನ್ನೂ 9th ಸ್ಟ್ಯಾಂಡರ್ಡ್ ಎಕ್ಸಾಮೇ ಇನ್ನೂ ಬರ್ದಿಲ್ಲ, ಆಲ್ರೆಡಿ ಟ್ಯೂಷನ್ಗೆ ಹಾಕ್ಬಿಟ್ಟಿದ್ದಾರೆ. ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರಿಸಿದ್ದಾರೆ, ನೀನು ಯಾಕಮ್ಮ ಇನ್ನೂ ಹಾಕಿಲ್ಲ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ ಮಗಳು. ಸೊ ಏನು ಹೇಳ್ತೀರಿ ಸರ್? ಇದು ಒಂಥರ ತುಂಬ ಜನರಿಕ್ ಸಮಸ್ಯೆ. ಇದು ನಾನು ನಮ್ಮ ಸಮಾಜನ ನೋಡಿದಾಗೆ 2 ವಿಚಾರ ಹೇಳ್ಬಿಟ್ಟು ಆಮೇಲೆ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಒಂದು, ನಾನು ಎಷ್ಟೋ ಕಡೆ ನೋಡಿದ್ದೀನಿ, ಈ KG ಮಕ್ಕಳು, ಕಿಂಡರ್ಗಾರ್ಟನ್ ಮಕ್ಕಳು, 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಳಿಗೂ ಸಹ ಟ್ಯೂಷನ್ಗೆ ಹಾಕೋ ವ್ಯವಸ್ಥೆ ಇದೆ. ಖಂಡಿತ ಇದೆ. ನನಗೆ ಆ ಒಂದು 5 ವರ್ಷದ 6 ವರ್ಷದ ಮಕ್ಕಳು ಅಷ್ಟು ದೊಡ್ಡ ಬ್ಯಾಗ್ನ ಹೊತ್ಕೊಂಡು ಟ್ಯೂಷನ್ಗೆ ಹೋಗ್ತಿದ್ದಾರೆ ಅಂದರೆ ನನಗೆ ಅದ್ರ ಬಗ್ಗೆ ಏನು ಪ್ರತಿಕ್ರಿಯೆ ಕೊಡಬೇಕು ಗೊತ್ತಾಗೋದಿಲ್ಲ. ಎರಡನೇದು ಏನು ಅಂದರೆ, ನಮ್ಮ ಕಾಲದಲ್ಲಿ ಟ್ಯೂಷನ್ಗೆ ಯಾರು ಹೋಗೋರು ಅಂದರೆ ಪಾಸ್ ಆಗೋಕ್ಕೆ ಕಷ್ಟ ಆಗತ್ತೆ ಅಂದರೆ ದಡ್ಡರು ಅನ್ನೋರು ಟ್ಯೂಷನ್ಗೆ ಹೋಗೋರು. ಈಗ ನನ್ನ ಪ್ರಕಾರ ಸಿನಾರಿಯೋ ಚೇಂಜ್ ಆಗಿಬಿಟ್ಟಿದೆ. ಟ್ಯೂಷನ್ಗೆ ಯಾರು ಹೋಗ್ತಾರೆ? ಅಂದರೆ ಬುದ್ಧಿವಂತರು ಟ್ಯೂಷನ್ಗೆ ಹೋಗಬೇಕು. ಯಾಕೆಂದರೆ 95 ತೊಗೊಳ್ಳೋನು ಅಲ್ಲಿ ಹೋದರೆ 100 ತೊಗೊತಾನೆ, 85 ತೊಗೊಳ್ಳೋನು 95 ತೊಗೊತಾನೆ ಅಂತ ಒಂದು ಭಾವನೆ ಇದು. ದಿಸ್ ಇಸ್ ಎ ಭಾವನೆ ಆ್ಯಂಡ್ ಐ ಡೋಂಟ್ ಥಿಂಕ್ ಇಟ್ ಹ್ಯಾಸ್ ಎನಿ ರ್ಯಾಷನಲ್ ಬೇಸಿಸ್. ಯಾಕೆಂದರೆ ನಾನು ಒಂದು ಸ್ಕೂಲ್ ಮ್ಯಾನೇಜ್ಮೆಂಟ್ ಜೊತೆ ಏನೋ ಒಂದು ಡಿಸ್ಕಷನ್ಗೆ ಹೋಗಿದ್ದೆ. ಇದು ನನ್ನ ಪ್ರೆಸೆನ್ಸಲ್ಲಿ ಆಗಿದ್ದು. ಒಬ್ಬರು ಪೇರೆಂಟ್ ಬಂದರು ಅದೇ ಟೈಮಲ್ಲಿ, ತುಂಬ ಅವ್ರಿಗೆ ಅರ್ಜೆಂಟ್ ಇದೆ, ನಾವು ಬೇಗ ಹೋಗಬೇಕು ಅಂದರು. ಹಾಗೆ ನಾನು ಕೂತಿದ್ದಂಗೆ ಅವ್ರು ಕರೆದ್ರು, 2 ನಿಮಿಷ ಮಾತಾಡಿಸ್ಬಿಡ್ತೀವಿ ಅಂತ. ಪೇರೆಂಟ್ ನನ್ನ ಪಕ್ಕ ಕೂತಿದ್ದಾರೆ. ಇವ್ರು ಹೇಳ್ತಾಯಿದ್ರು ಮ್ಯಾನೇಜ್ಮೆಂಟ್ನವರು, ನಾವೇ ಇಲ್ಲಿ ರೆಮಿಡಿಯಲ್ ಕ್ಲಾಸ್ ಮಾಡ್ತೀವಿ, ನಮ್ಮಲ್ಲೇ ಟೀಚರ್ಸ್ ತುಂಬ ಚೆನ್ನಾಗಿದ್ದಾರೆ, ನಿಮ್ಮ ಮಗುಗೆ ಸುಮ್ಮನೆ ಟ್ಯೂಷನ್ನು ಅಂತ ಹಾಕಬೇಡಿ ಅಂತ ಹಿ ವಾಸ್ ಟ್ರೈಯಿಂಗ್ ಟು ಕನ್ವಿನ್ಸ್ ಹಿಮ್. ಆ ತಂದೆ ಕೇಳಿದ ಪ್ರಶ್ನೆ ನನಗಿನ್ನೂ ನೆನಪಿದೆ. ಹಾಗಾದರೆ ನನ್ನ ಮಗಳು 95% ತೊಗೊಂತಾಳೆ, ನೀವು ಗ್ಯಾರಂಟಿ ಕೊಡ್ತೀರಾ ಅಂತ ಕೇಳೋದು. ಅವ್ರಿಗೆ ಏನು ಹೇಳೋಕ್ಕೆ ಗೊತ್ತಲ್ಲ, ಒಂಥರ ಪೆಚ್ಚಾದ್ರು. ಹಾಗೆ ಗ್ಯಾರಂಟಿ ಯಾರು ಸರ್ ಕೊಡೋಕ್ಕಾಗತ್ತೆ ಅನ್ನೋ, ಮತ್ತು ನೀವು ಗ್ಯಾರಂಟಿ ಕೊಡೋಕ್ಕಲ್ಲ ಅಂದರೆ ಬಿಡಿ, ನಮ್ದು ನಾವು ಏನೋ ಮಾಡ್ಕೊತೀವಿ, ನಾವು ಟ್ಯೂಷನ್ಗೆ ಹಾಕ್ಕೊತೀವಿ ಅಂದ್ಬಿಟ್ಟು ಅವ್ರು ಎದ್ದು ಹೋದರು. ಅಂದರೆ ಹಿ ವಾಸ್ ನಾಟ್ ಕನ್ವಿನ್ಸ್ ದಟ್ ಟ್ಯೂಷನ್ಗೆ ಹಾಕಬಾರ್ದು ಅನ್ನೋದು. ಈಗ ನಾವು ಒಂದು ಸ್ಕೂಲ್ ಮ್ಯಾನೇಜ್ಮೆಂಟ್ನ ಗ್ಯಾರಂಟಿ ಕೊಟ್ಟರೆ ಹಾಕಲ್ಲ ಅಂತ ಹೇಳೋ ಪೇರೆಂಟ್ ಮನೋಭಾವನೆ ಇದೆ ಅಂದರೆ, ನನ್ನ ಪ್ರಶ್ನೆ ಮರುಪ್ರಶ್ನೆ ಏನು ಇಂಥ ಪೇರೆಂಟ್ಸ್ಗೆ ಅಂದರೆ, ನೀವು ಟ್ಯೂಷನ್ ಸೆಂಟ್ರಿಗೆ ಹಾಕ್ತಿರಲ್ಲ, ಅವ್ರು ಗ್ಯಾರಂಟಿ ಕೊಡ್ತಾರಾ? ಡೆಫಿನೆಟ್ಲಿ ನಾಟ್. ಮತ್ತು ಅಲ್ಲಿ ಕೇಳೋದ ಗ್ಯಾರಂಟಿ ನೀವು ಶಾಲೆಯಲ್ಲಿ ಕೇಳ್ತಿದ್ದೀರಲ್ಲ, ಅಲ್ಲೂ ಕೇಳಬೇಕು ತಾನೆ. ಯಾಕೆಂದರೆ ಕೆಲವು ಎಷ್ಟೋ ಟ್ಯೂಷನ್ ಸೆಂಟ್ರ್ಗಳು ನನಗೆ ಮೈಸೂರಲ್ಲೇ ಗೊತ್ತಿರೋ ಹಾಗೆ ಬಹುಶಃ ಸ್ಕೂಲ್ ಫೀಸ್ ಅಷ್ಟೇ ಅಥವಾ ಅದಕ್ಕಿಂತ ಹೆಚ್ಚಿಗೆ ಕೂಡ ತೊಗೊತಾ ಇದ್ದಾರೆ ಆ್ಯಸ್ ಫೀಸ್. ನಾನು ಈ ಸಮಸ್ಯೆನ ಒಬ್ಬ ಪೇರೆಂಟು ಟೀಚರ್ ಆಗಿ ನೋಡೋದಾದರೆ
ಇದನ್ನು ಮೆಂಟಲ್ ಮೆಟಬಾಲಿಸಮ್ ಅಂತ ಹೇಳ್ತೀನಿ. ಸಂಸ್ಕೃತದಲ್ಲಿ ಮನನ ಅಂತ ಒಂದು ಪದ ಇದೆ, ಅದಕ್ಕೆ ಲಿಂಕ್ ಮಾಡ್ತೀನಿ ನಾನು. ಹೇಗೆ ಅಂದರೆ, ಈಗ ಫಿಸಿಕಲ್ ಮೆಟಬಾಲಿಸಮ್ ಅಂದರೆ ಏನು? ನಾವು ಆಹಾರನ ಬೇರೆ ಬೇರೆ ಕಡೆಯಿಂದ ತೊಗೊಂಡಿರ್ತೀವಿ, ಮನೆಯಲ್ಲಿರ್ಬೋದು, ಹೋಟ್ಲಲ್ಲಿರ್ಬೋದು ಅಲ್ವಾ. ನಾವು ಒಂದ್ಸಲಿ ತೊಗೊಂಡ ಆಹಾರ ಮೆಟಬಾಲಿಸಮ್ ಅಥವಾ ಪಚನಕ್ರಿಯೆ ಚೆನ್ನಾಗಾದರೆ ಆವಾಗ ನಮ್ಮ ದೇಹಕ್ಕೆ ಸೇರಬೇಕಾಗಿರೋ ನ್ಯೂಟ್ರಿಯೆಂಟ್ಸು ಅಥವಾ ಪೋಷಕಾಂಶಗಳನ್ನ ದೇಹ ಹೀರ್ಕೊಳ್ಳೋಕ್ಕೆ ಆಗತ್ತೆ. ಹೌದು, ಮಿಕ್ಕಿದ ವೇಸ್ಟಾಗಿ ಹೋಗುತ್ತೆ. ಒಂದು ವೇಳೆ ಈ ಮೆಟಬಾಲಿಸಮ್ ಚೆನ್ನಾಗಿ ಆಗಲಿಲ್ಲ, ಎಫೆಕ್ಟಿವ್ ಆಗಿ ಆಗಲಿಲ್ಲ ಅಂದರೆ ನಾವು ತಿಂದ ಆಹಾರ ಅಷ್ಟೂ ವೇಸ್ಟಾಗಿ ಹೊಟ್ಟೋಗುತ್ತೆ. ಅದರಿಂದ ನಮಗೆ ಪೋಷಕಾಂಶ ಅಥವಾ ಸತ್ವಗಳನ್ನ ಹೀರ್ಕೊಳ್ಳೋಕೆ ಬಾಡಿಗೆ ಆಗೋದಿಲ್ಲ, ಯಾಕೆಂದ್ರೆ ಡೈಜೆಷನ್ ಆ ಸ್ಟೇಜಿಗೆ ಬಂದಿರೋದಿಲ್ಲ. ಹೌದು. ಈಗ ಓದೋದಕ್ಕೆ ತೊಗೊಂಡ್ರೆ ಒಂದು ಕ್ಲಾಸಿಗೆ ಕಳಿಸ್ತೀರಾ ನೀವು, ಇನ್ನೊಂದು ಟ್ಯೂಷನ್ಗೆ ಕಳಿಸ್ತೀರಾ, ಮತ್ತು ಈಗಂತೂ ಬೇಕಾದಷ್ಟು ಇಂಟರ್ನೆಟ್ಟಲ್ಲಿ ಸೋರ್ಸ್ಗಳಿದೆ ನಿಮಗೆ, ಆನ್ಲೈನ್ ಸೋರ್ಸ್ಗಳು. ಕೆಲವು ವೀಡಿಯೋಸ್ ಇರುತ್ತೆ, ಕೆಲವು ಪಾಠಗಳನ್ನೇ ಡಿಜಿಟಲ್ ಕ್ಲಾಸಸ್ ಇರುತ್ತೆ, ಟ್ಯುಟೋರಿಯಲ್ಗಳು ನಡೆಸ್ತಾರೆ. ಹಾಗಾಗಿ ಕೆಲವು ಮಕ್ಕಳು ಅಲ್ಲಿಗೂ ಸಬ್ಸ್ಕ್ರೈಬ್ ಆಗಿರ್ತಾರೆ, ಅಲ್ಲಿಂದನೂ ಕೇಳಿಸ್ಕೊತಾ ಇರ್ತಾರೆ. ಈಗ ನಾನು ಸಮಸ್ಯೆ ಏನು ಅಂದರೆ, ನಿಮಗೆ ಶಾಲೆಯಿಂದ ಇನ್ಪುಟ್ ಬಂತು, ಈ ಆನ್ಲೈನ್ ಸೋರ್ಸ್ಗಳಿಂದ ಇನ್ಪುಟ್ ಬಂತು, ಟ್ಯೂಷನ್ನಲ್ಲೂ ಬಂತು, ಎಲ್ಲ ಕಡೆಯಿಂದ ಇನ್ಪುಟ್ ಬಂದ್ಬಿಟ್ಟಿದೆ. ಬಟ್ ಬಂದಿರೋ ಇನ್ಪುಟ್ಟು ನಿಮ್ಮ ಮೈಂಡಲ್ಲಿ ಮೆಟಬಾಲಿಸಮ್ ಆಗಬೇಕಲ್ಲ, ಮೆಂಟಲ್ ಮೆಟಬಾಲಿಸಮ್ ಆಗಬೇಕು ತಾನೆ. ಅದಕ್ಕೆ ನಿಮ್ಮ ಮಗು ಒಂದು ದಿನದಲ್ಲಿ 1-2 ಗಂಟೆ ಕೂತ್ಕೊಂಡು ಸೆಲ್ಫ್ ಸ್ಟಡಿ ಮಾಡಬೇಕು. ಅಂದರೆ ನಾನು ಎಲ್ಲೆಲ್ಲಿ ಏನೇನು ಕಲಿತೆ ಅದನ್ನು ರಿವೈಸ್ ಮಾಡಿಕೊಂಡು ನಂಗೆ ಎಷ್ಟು ಅರ್ಥ ಆಯಿತು, ಎಷ್ಟು ಅರ್ಥ ಆಗಲಿಲ್ಲ, ಈ ಅರ್ಥ ಆಗಿಲ್ಲದೇನು ಮಾರನೇ ದಿನ ನಾನು ಮೇಷ್ಟ್ರ ಹತ್ರ ಹೋಗಿ ಡೌಟ್ನ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದೊಂದು ಲಿಸ್ಟ್ ಮಾಡ್ಕೋಬೇಕು. ಮತ್ತು ಒಂದು ಸಲ ರಿವಿಷನ್ ಆದಮೇಲೆ ಒಂದು ಯೂನಿಟ್ ಪಾಠ ಅದರದ್ದು ಸಮ್ಮರಿ ನೋಟ್ಸ್ ಮಾಡ್ಕೋಬೇಕು. ಅವಾಗೇನಾಗುತ್ತೆ, ಸಮ್ಮರಿ ನೋಟ್ಸ್ ಮಾಡಿಕೊಂಡಾಗ ನೀವು ವೆನ್ ಯು ಆರ್ ರೈಟಿಂಗ್, ನಿಮ್ಮ ಕಾಗ್ನಿಷನ್ ಅಂದರೆ ನಿಮ್ಮ ಬ್ರೈನು, ನಿಮ್ಮ ಮಸಲ್ ಮೆಮೊರಿ, ನಿಮ್ಮ ಐ ಮತ್ತು ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲ ಅಲ್ಲಿರೋದ್ರಿಂದ ನಿಮಗೆ ಅದು ಹೆಚ್ಚು ಚೆನ್ನಾಗಿ ರಿಜಿಸ್ಟರ್ ಆಗುತ್ತೆ. ನಾವು ಹುಡುಗರಲ್ಲಿದ್ದಾಗ ನಮ್ಮ ಮೇಷ್ಟ್ರುಗಳು ಹೇಳೋರು, ಒಂದು ಸಲ ಬರೆಯೋದು ಒಂದೇ, 10 ಸಲ ಓದೋದು ಒಂದೇ ಅಂತ. ಹಾಗಾಗಿ ಬರವಣಿಗೆಗೆ ಅಷ್ಟು ಇಂಪಾರ್ಟೆನ್ಸ್ ಇದೆ ಕಲಿಯೋ ವಿಧಾನದಲ್ಲಿ. ಇದನ್ನು ಮಕ್ಕಳು ಮಾಡ್ತಾ ಇದ್ದಾರೆ. ಸರ್, ಇನ್ನೂ ಒಂದು ಕೆಲವು ಪೇರೆಂಟ್ಸ್ಗೆ ಬರುವಂಥ ಡೌಟ್ ಇದನ್ನು ಕೇಳಾದ್ಮೇಲೆ, ಇವಾಗ ಮನೆಯಲ್ಲಿ ಇರ್ತಾರೆ, ಈಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೊರಗಡೆ ಹೋಗಿ ದುಡಿತಾರೆ, ಮನೆಯಲ್ಲಿ ಕೂತ್ಕೊಂಡು ಹೇಳ್ಕೊಡೋದಕ್ಕೆ ನನಗೆ ಸಮಯ ಇಲ್ಲ, ಹಾಗಾಗಿ ಟ್ಯೂಷನ್ಗೆ ಹೋಗುವಂಥ ಅಗತ್ಯ ಇದ್ದೇ ಇದೆ ಅನ್ನೋದು ಕೆಲವರ ಭಾವನೆ ಇದೆ. ಈಗ ನಾನು ಹೇಳೋದು, ನಿಮ್ಮ ಕ್ಲಾಸ್ ರೂಮ್ಗೂ ಟ್ಯೂಷನ್ ಕ್ಲಾಸ್ಗೂ ವ್ಯತ್ಯಾಸ ಏನು? ಇಲ್ಲೂ ಪಾಠ ಮಾಡ್ತಾರೆ, ಇಲ್ಲೂ ಪಾಠ ಮಾಡ್ತಾರೆ. ಇಲ್ಲಿ ಬಹುಶಃ ಸೆಕ್ಷನಲ್ಲಿ 40-50 ಮಕ್ಕಳಿದ್ರೆ, ಟ್ಯೂಷನಲ್ಲಿ ನಿಮ್ಗೆ 80-100 ಮಕ್ಕಳಿರ್ತಾರೆ. ಇಲ್ಲಿ 40-50 ಮಕ್ಕಳು ಇರಬೇಕಾದ್ರೆ ನೀವು ಮಕ್ಳಿಗೆ ಫೋಕಸ್ ಮಾಡೋಕ್ಕಲ್ಲ, ಅದು ಅರ್ಥ ಆಗಲ್ಲ ಅಂದರೆ ನಿಮಗೆ 100 ಮಕ್ಕಳಿರೋ ಒಂದು ವಾತಾವರಣದಲ್ಲಿ ನಿಮ್ಮ ಮಕ್ಕಳು ಹೇಗೆ ಫೋಕಸ್ ಮಾಡ್ತಾರೆ, ಹೇಗೆ ಕಲಿತಾರೆ? ನಾನು ಎಷ್ಟೋ ಪೇರೆಂಟ್ಸ್ ಕೇಳಿದ್ದೀನಿ, ಟ್ಯೂಷನ್ಗೆ ಹಾಕಿದ್ರು ಅವ್ನ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿಲ್ಲ, ಅವ್ನ ಮಾರ್ಕ್ಸು ಇಂಪ್ರೂವ್ ಆಗಿಲ್ಲ ಅನ್ನೋದು ನಾನು ಸುಮಾರು ಪೇರೆಂಟ್ಸಲ್ಲಿ ಕೇಳ್ತೀನಿ. ಯಾಕಾಗಿಲ್ಲ ಅಂದರೆ, ಈಗ ನಾನು ಆಗಲೇ ಹೇಳ್ದಂಗೆ ಈ ಸೆಲ್ಫ್ ಸ್ಟಡಿ ಅನ್ನೋದು ಒಂದು ವಿದ್ಯಾರ್ಥಿಯ ಜೀವನದಲ್ಲಿ ತುಂಬ ಮುಖ್ಯವಾದ ಒಂದು ಪಾತ್ರ ವಹಿಸುತ್ತೆ. ಸೆಲ್ಫ್ ಸ್ಟಡಿ ಯಾಕೆ ಬೇಕು ಅಂದರೆ, ಇದು ಪ್ರಾಸೆಸ್ ಹೇಗಿರಬೇಕು, ಒಂದು ಟೈಮ್ ಫಿಕ್ಸ್ಡ್ ಮಾಡ್ಕೋಬೇಕು ಮಗು. ಯಾವ ಟೈಮ್ ಫಿಕ್ಸ್ಡ್ ಮಾಡ್ಕೊಳ್ಳುತ್ತೆ ಆವಾಗ ಫಿಸಿಕಲ್ ಮಾತ್ರ ಅಲ್ಲ, ಮೆಂಟಲ್ ಮತ್ತು ಎಮೋಷ್ನಲ್ ಅಲರ್ಟ್ನೆಸ್ಸು ಹೈ ಇರಬೇಕು, ಅಂದರೆ ಎನರ್ಜಿ ಇರಬೇಕು ಮಗು ಕಲಿಯೋದಕ್ಕೆ. ಅಂಥ ಟೈಮಲ್ಲಿ ಕೂತ್ಕೊಂಡು ಪುಸ್ತಕನೇ ಟೆಕ್ಸ್ಟ್ ಬುಕ್ ಇಟ್ಕೋಬೇಕು. ಟೆಕ್ಸ್ಟ್ ಬುಕ್ ಇಟ್ಕೊಂಡು ಟೆಕ್ಸ್ಟ್ ಬುಕ್ಕಲ್ಲಿ ಓದಿ, ಯಾಕಂದರೆ ಯಾವುದೇ ಬೋರ್ಡ್ ಎಕ್ಸಾಮಿಗೆ ತಯಾರಿ ಮಾಡ್ಕೋಬೇಕು ಅಂದರೂ ಆ ಸಿಲೆಬಸ್ ಇರೋದು ಟೆಕ್ಸ್ಟ್ ಬುಕ್ಕಲ್ಲಿ. ಯಾರು ಟೆಕ್ಸ್ಟ್ ಬುಕ್ನ ಓದೋದಕ್ಕೆ ಉಪಯೋಗಿಸ್ಕೊತಾರೆ ಅಂಥ ಮಕ್ಕಳು ಸಾಮಾನ್ಯವಾಗಿ ಸ್ಕೋರ್ಸ್ ಚೆನ್ನಾಗಿ ಮಾಡ್ತಾರೆ. ಈ ನೋಟ್ಸ್ ಟೀಚರ್ ಕೊಟ್ಟರೆ ನೋಟ್ಸ್ ಮೇಲೆ ಡಿಪೆಂಡ್ ಆಗ್ತಾರಲ್ಲ, ಅವ್ರು ನೀವು ಪರ್ಫಾರ್ಮೆನ್ಸ್ ಸಾಮಾನ್ಯ ಗಮನಿಸಿ ಯೂಶಲಿ ಕಮ್ಮಿ ಇರುತ್ತೆ. ಅವ್ರಿಗೆ ನೋಟ್ಸ್ ಸುಲಭ ಅಂತ ತೊಗೊತಾರೆ, ಓದೋದಕ್ಕೆ ಸುಲಭ ಅಂತ. ಬಟ್ ಪ್ರಾಬ್ಲಮ್ ಏನಾಗುತ್ತೆ, ನಿಮಗೆ ಬೋರ್ಡ್ ಸಿಲೆಬಸ್ ಕೊಟ್ಟ ಮೇಲೆ ಕ್ವಶನ್ ಪೇಪರ್ಸ್ ಮಾಡೋದು ಬೋರ್ಡೇ. ಅವ್ರು ಯಾವ ಬೇಸಿಸ್ ಮೇಲೆ ಇರ್ತಾರೆ, ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಅದ್ರ ಬೇಸಿಸ್ ಮೇಲೆ ಕ್ವಶನ್ ಪೇಪರ್ ಮಾಡೋದು. ನೀವು ಕೊಡೋ ಇಂಡಿವಿಜುವಲ್ ಸ್ಕೂಲ್ ನೋಟ್ಸ್ ಅಲ್ಲ, ಯಾಕೆ ಒಂದೊಂದು ಸ್ಕೂಲಲ್ಲಿ ಒಂಥರ ನೋಟ್ಸ್ ಕೊಡ್ತಾರೆ. ಈವನ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಕೂಡ ಯಾರೂ ಹಿಂದಿನ ವರ್ಷದ್ದು ಕ್ವೆಶನ್ ಪೇಪರ್ ಅನಾಲಿಸಿಸ್ ಮಾಡಿ ಅದ್ರ ಜೊತೆಗೆ ಟೆಕ್ಸ್ಟ್ ಬುಕ್ಸ್ನ ಓದಿ ಅಂತಾನೆ. ಎಕ್ಸಾಕ್ಟ್ಲಿ, ದಟ್ ಶುಡ್ ಬಿ ಯುವರ್ ಡೇಟಾ ಬೇಸ್ ಆರ್ ಯುವರ್ ಸೋರ್ಸ್ ಆಫ್ ಲರ್ನಿಂಗ್. ಟೆಕ್ಸ್ಟ್ ಬುಕ್ ಇಟ್ಕೊಂಡು ಕೂತ್ಕೊಂಡು ಒಂದು ಇಡೀ ಯೂನಿಟ್ ಓದಿ, ಅದನ್ನೊಂದ್ಸಲಿ ಕಣ್ಣು ಮುಚ್ಕೊಂಡು ರಿವೈಸ್ ಮಾಡಿ. ರಿವೈಸ್ ಮಾಡಿದ್ಮೇಲೆ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಯಾವುದಾದ್ರು ಒಂದು ಆಸ್ಪೆಕ್ಟು ಅದನ್ನು ಬರ್ಕೋಬೇಕು. ಬರ್ಕೊಂಡು ಮಾರನೇ ದಿನವೇ ನೀವು ಹೋಗಿ ಮೇಷ್ಟ್ರ ಹತ್ರ ಕೇಳೋ ಅಭ್ಯಾಸ ಮಾಡಬೇಕು. ಇದು ನಾನು ತುಂಬ ಜವಾಬ್ದಾರಿಯಿಂದ ಹೇಳ್ತೀನಿ. 10 ಮಕ್ಕಳು ಹತ್ರ ಕೌನ್ಸಲಿಂಗ್ ಬಂದರೆ 9 ಮಕ್ಕಳು ಈ ಪ್ರಶ್ನೆಗೆ ಅಂತಾರೆ ನಾವು ಡೌಟ್ನ ಕೇಳೋಲ್ಲ ಅಂತ. ಇಲ್ಲ, ಒಂದು ಸಂಕೋಚ,
ಇಲ್ಲ ಅಂದರೆ ಫ್ರೆಂಡ್ಸ್ ನಗ್ತಾರೆ, ಆಡ್ಕೊಂಡು ನಗ್ತಾರೆ ಅನ್ನೋದಕ್ಕೂ ಕೆಲವು ಮಕ್ಕಳು ಕೇಳೋದಿಲ್ಲ. ಇನ್ನು ಕೆಲವು ಮಕ್ಕಳಲ್ಲಿ ಇಂಡಿಫ್ರೆನ್ಸ್ ಇದ್ರೂ ಬಿಡು, ಯಾವಾಗಲೂ ಆಮೇಲೆ ಕ್ಲಿಯರ್ ಮಾಡ್ಕೊಳ್ಳೋಣ, ಈ ಆಮೇಲೆ ಅನ್ನೋದು ಯಾವತ್ತೂ ಬರೋದೇ ಇಲ್ಲ. ಹಾಗಾಗಿ ಏನಾಗುತ್ತೆ, ಈ ಡೌಟ್ ಎಲ್ಲ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ನೀವು ಯಾವುದೇ ಒಬ್ಬ ವ್ಯಕ್ತಿ ಸೈಕಾಲಜಿ ನೋಡಿ, ನಾನು ಏನೋ ಒಂದು ಪ್ರಾಸೆಸ್ಸಲ್ಲಿ ಇರಬೇಕಾದ್ರೆ ನನಗೆ ಅದು ಕಷ್ಟ ಅನಿಸ್ಬಿಟ್ರೆ ನನಗೆ ಅದ್ರಲ್ಲಿ ಆಸಕ್ತಿ ಹೊಟ್ಟೋಗುತ್ತೆ. ಹೌದು, ಇದೆ ನನ್ನ ಮಕ್ಳಿಗೆ ಹೀಗೆ ಹೇಳ್ತೀನಿ ಗ್ರಾಫಿಕಲಿ, ಯು ಆರ್ ಕ್ಲೈಂಬಿಂಗ್ ಎ ಮೌಂಟನ್, ಚಾಮುಂಡಿ ಬೆಟ್ಟ ಹತ್ತುತ್ತಾ ಇದೆಯಾ, ನೀನು ಒಬ್ಬನೇ ಹತ್ತದೆ, ನಿನ್ನ ತಲೆ ಮೇಲೆ ಒಂದು 50 kg ಮೂಟೆ ಇಟ್ಕೊಂಡು ಹತ್ತು ಅಂದರೆ ಯು ಆರ್ ಓನ್ಲಿ ಮೇಕಿಂಗ್ ಯುವರ್ ಜರ್ನಿ ಮೋರ್ ಟಫರ್. ಹೌದು, ಇದು ಮೂಟೆ ಏನು ಅಂದರೆ ಈ ಡೌಟ್ಗಳು ಅಕ್ಯುಮುಲೇಟ್ ಆಗ್ತಾ ಹೋಗುತ್ತಲ್ಲ, ಇದು ಭಾರ ಆಗ್ತಾ ಹೋಗುತ್ತೆ ನಿನಗೆ ಮಾನಸಿಕವಾಗಿ. ಇದೊಂದು ವೆಯ್ಟ್ ಕ್ರಿಯೇಟ್ ಮಾಡುತ್ತೆ ನಿನ್ನೊಳಗೆ. ಆ ಪುಸ್ತಕ ಇದು ಅಯ್ಯೋ ಇದು ಅರ್ಥನೇ ಆಗಲ್ಲಪ್ಪ, ಇದರಲ್ಲಿ ಎಷ್ಟೊಂದು ಡಿಫಿಕಲ್ಟೀಸ್ ಇದೆ, ಇದು ಬೇಡ ಬಿಡು ಅಂತಾರೆ. ಆಗ ಈಸಿ ಮಾರ್ಗ ಹುಡ್ಕೋಕ್ಕೆ ಹೋಗ್ತಾರೆ. ಈಸಿ ಮಾರ್ಗ ಏನು? ಗೈಡು. ನಮ್ಮ ಕಾಲದಲ್ಲಿ ಗೈಡು ಅಂತಿದ್ವಿ, ಈಗ ಏನಂತಾರೆ ಗೊತ್ತಿಲ್ಲ, ಸ್ಕ್ಯಾನರೋ ಏನೋ ಹೇಳ್ತಾರೆ, ಇಲ್ಲ ಟೀಚರ್ ಬರ್ಸೋ ನೋಟ್ಸ್. ಇದು ಅವ್ರಿಗೆ ಸುಲಭವಾಗಿ ಕಂಡಾಗ ಅವ್ರು ಇದನ್ನು ಮಾತ್ರ ಓದ್ಕೊತಾರೆ. ಪರೀಕ್ಷೆಗೆ ಹೋದಾಗ ಕೆಲವು ಪ್ರಶ್ನೆ ಇದು ಸಿಲೆಬಸ್ಸಲ್ಲೇ ಇಲ್ಲ ಅನ್ನೋ ಮಟ್ಟಕ್ಕೆ ಆರ್ಗ್ಯೂ ಮಾಡ್ತಾರೆ ಮಕ್ಕಳು. ಯಾಕೆಂದರೆ ಟೆಕ್ಸ್ಟ್ ಬುಕ್ಕಲ್ಲಿದೆ, ನಿನ್ನ ನೋಟ್ಸಲ್ಲಿ ಬರ್ಸಿಲ್ಲ ನಿಮ್ಮ ಮಿಸ್ಸು. ಅದಕ್ಕೆ ನಾನು ಹೇಳ್ತೀನಿ, ನೋಟ್ಸ್ ಮೇಲೆ ಡಿಪೆಂಡ್ ಆಗಬೇಡಿ. ನೀವು ಟೆಕ್ಸ್ಟ್ ಬುಕ್ ಇಟ್ಕೊಂಡು ನಿಮ್ಮ ಅಧ್ಯಯನ ನೀವು ಮಾಡ್ಕೋಬೇಕಾಗತ್ತೆ. ಯಾವ ಮಕ್ಕಳು ಇದನ್ನು ಮಾಡ್ಕೊತಾರೆ ಅವರು ಎಕ್ಸಾಮ್ನಲ್ಲಿ ಚೆನ್ನಾಗಿ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಆ ತಾಯಿ ಕೇಳಿರೋ ಪ್ರಶ್ನೆಗೆ, ಮೇಡಮ್ ನೀವು ಯಾವ ಆತಂಕಕ್ಕೂ ಒಳಗಾಗಬೇಕಾಗಿಲ್ಲ, ನಿಮ್ಮ ಮಗು ಚೆನ್ನಾಗಿ ಮಾಡ್ತಾಯಿದೆ ಇಲ್ಲಿವರೆಗೂ ಅಕಾಡೆಮಿಕ್ಸಲ್ಲಿ ಅಂದರೆ 10ನೇ ಕ್ಲಾಸ್ ಬೋರ್ಡ್ ಎಕ್ಸಾಮ್ ಬಂದ ತಕ್ಷಣ ನೀವು ಟ್ಯೂಷನ್ಗೆ ಹಾಕಲೇಬೇಕು ಅನ್ನೋದು ಏನೂ ಇಲ್ಲ. ಮನೆಯಲ್ಲೇ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿ, ಆ ಮಗುವಿನ ಜೊತೆಗೆ ನೀವು ಕೂತ್ಕೊಳ್ಳಿ, ಟಿ ವಿ ಜಾಸ್ತಿ ನೋಡಬೇಡಿ, ನೀವು ಮೊಬೈಲಲ್ಲಿ ಜಾಸ್ತಿ ಇರಬೇಡಿ. ನೀವು ಅಂದರೆ ಮನೇಲಿರೋರು ಎಲ್ಲರೂ ಮಗು ಓದೋ ಟೈಮ್ನಲ್ಲಿ ಅದಕ್ಕೊಂದು ಒಳ್ಳೆ ಕಾಮಾಗಿರೋ ವಾತಾವರಣ ಸೃಷ್ಟಿ ಮಾಡಿಕೊಡಿ. ಮತ್ತು ಆ ಮಗು ಒಂದು ಡಿಸಿಪ್ಲಿನಿಂದ ಓದೋದಕ್ಕೆ ಏನೇ ಸಪೋರ್ಟ್ ನಿಮ್ಮಿಂದ ಅಪೇಕ್ಷೆ ಪಟ್ಟರು ಆ ಸಪೋರ್ಟ್ನ ನೀವು ಮಾಡಿ. ಹೀಗೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಮಗುಗೊಂದು ಮಾರಲ್ ಸಪೋರ್ಟು ಸಿಗತ್ತೆ. ಟ್ಯೂಷನ್ಗೆ ಹೋಗಿಲ್ಲ ಅಂದರೂ ಬೇಕಾದ್ರೆ ನಾನು ಇದು ತುಂಬ ಜವಾಬ್ದಾರಿ ಮತ್ತು ಚಾಲೆಂಜಿಂಗ್ ಆಗಿ ಹೇಳ್ತೀನಿ, ನಿಮ್ಮ ಮಗು ಎಷ್ಟು ಮಾರ್ಕ್ಸ್ ತೊಗೋಬೇಕು ಅಂತ ಅಂದ್ಕೊಂಡಿರುತ್ತೆ, ಖಂಡಿತ ಅಷ್ಟು ಮಾರ್ಕ್ಸ್ ತೊಗೊಂಡೇ ತೊಗೊಳುತ್ತೆ, ಈವನ್ ನಾಟ್ ಗೋಯಿಂಗ್ ಫಾರ್ ಎನಿ ಟ್ಯೂಷನ್ಸ್. ಓಕೆ. ಹಾಗಾಗಿ ನಾವು ಟ್ಯೂಷನ್ಗೆ ಹೋಗಲೇಬೇಕು ಅಂತ ಯಾರ ಇದ್ದರೆ, ಎಲ್ಲರೂ ಹೋಗ್ತೀವಿ ಅಂದರೆ ಹೋಗಲಿ, ಅವ್ರವ್ರ ಕಾರಣಕ್ಕೆ ಅವ್ರವ್ರು ಹೋಗ್ತಾರೆ. ಬಟ್ ನಾನು ಇದುವರೆಗೂ ಟ್ಯೂಷನ್ಸ್ ಹೋಗಿರೋದ್ರಿಂದ ಮಕ್ಕಳು ಮಾರ್ಕ್ಸಲ್ಲಿ ಏನೋ ಇಂಪ್ರೂವ್ಮೆಂಟ್ ಆಯಿತು ಅನ್ನೋದು ನಾನು ಇದುವರೆಗೂ ಎಲ್ಲೂ ನೋಡಿಲ್ಲ. ಹಾಗಾಗಿ ಮಕ್ಕಳಿಗೆ ಸ್ವ ಅಧ್ಯಯನ ಅಥವಾ ಸೆಲ್ಫ್ ಸ್ಟಡಿಗೆ ಅವಕಾಶ ಮಾಡಿಕೊಡಿ, ನಿಮ್ಮ ಮಕ್ಕಳು ಚೆನ್ನಾಗಿ ಮಾಡ್ತಾರೆ. ನೆನಪಿನಲ್ಲಿ ಇಟ್ಕೊಂಡು ಓದಿದ್ದು ನೆನಪಲ್ಲಿ ಇಟ್ಕೋಬೇಕಲ್ಲ, ಇಲ್ಲ ಅಂದರೆ ಏನಾಗ್ತಿದೆ, ಬೆಳಿಗ್ಗೆ ಸ್ಕೂಲು, ಆಮೇಲೆ ಇಲ್ಲಿ ಟ್ಯೂಷನು ಅಲ್ಲಿ ಟ್ಯೂಷನು, ಬರೋ ಅಷ್ಟೊತ್ತಿಗೆ ಸಂಜೆ 7:30-8 ಆಗೋಗಿರುತ್ತೆ. ಅವ್ರಿಗೇನು ಎನರ್ಜಿ ಇರೋದಿಲ್ಲ. ಆವಾಗ ನೀವು ಓದಿನ ಫೋರ್ಸ್ ಮಾಡಿ ಕೂರಿಸಿದ್ರು ಮೆಕ್ಯಾನಿಕಲಾಗಿ ಬುಕ್ ಇಟ್ಕೊಂಡು ಕೂತ್ಕೊತಾರೆ ಹೊರತು ಆ್ಯಕ್ಚುಲಿ ಅಧ್ಯಯನ ಅವರು ಮಾಡ್ತಾ ಇರಲ್ಲ. ನಿಮ್ಗೇನು ಅನಿಸುತ್ತೆ, ಟ್ಯೂಷನ್ಗೂ ಕಳಿಸ್ತೀನಿ, ಒಳ್ಳೆ ಸ್ಕೂಲ್ಗೆ ಹೋಗ್ತೀನಿ, ನಾನು ಓದಿಸ್ತೀನಿ, ಆದರೂ ಮಾರ್ಕ್ಸ್ ಮಾತ್ರ ಇಂಪ್ರೂವ್ ಯಾಕೆ ಆಗ್ತಿಲ್ಲ ಅಂದರೆ ಆ ಮಗುಗೆ ಓದೋ ಹವ್ಯಾಸ ಇಲ್ಲ. ಸೊ ಆ ಸ್ಟಡಿ ಹ್ಯಾಬಿಟ್ಸ್ ಬಗ್ಗೆ ಗಮನ ಕೊಡಿ, ಸೆಲ್ಫ್ ಸ್ಟಡಿಗೆ ಒತ್ತು ಕೊಡಿ, ಟ್ಯೂಷನಿನ ಅವಶ್ಯಕತೆ ಇಲ್ಲ. ಓಕೆ ಸರ್, ದಿಸ್ ಇಸ್ ವಾಟ್ ಐ ಫೀಲ್. ಓಕೆ, ಬಹುಶಃ ಈ ಪ್ರಶ್ನೆನ ಕೇಳಿದಂಥವ್ರಿಗೆ ಉತ್ತರ ಸಿಕ್ಕಿರುತ್ತೆ ಅಂತ ಭಾವಿಸ್ತೀನಿ. ಯಾಕೆಂತ ಹೇಳಿದ್ರೆ ನಿಮ್ಮ ಪ್ರಕಾರ ಸೆಲ್ಫ್ ಸ್ಟಡಿ, ಸೆಲ್ಫ್ ಲರ್ನಿಂಗ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಟ್ಯೂಷನ್ ಬೇಕು ಬೇಡ ಅನ್ನೋದು ನಮಗೆ ವೈಯಕ್ತಿಕ ನಿರ್ಧಾರ. ಅದು ಎಲ್ಲರೂ ಹೋಗ್ತಾರೆ, ನಾನು ಹೋಗೋ ಅವಶ್ಯಕತೆ ಇಲ್ಲ, ಅಥವಾ ಅದರಿಂದ ಆತಂಕಕ್ಕೂ ಒಳಗಾಗಬೇಕಾಗಿಲ್ಲ. ಓಕೆ, ಎನಿವೇ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಈ ಒಂದು ಟಾಪಿಕ್ ಬಗ್ಗೆ ಮಾತನಾಡಿದ್ರಿ. ಇನ್ನು ಇದೇ ಥರ ಒಂದಷ್ಟು ಪೇರೆಂಟ್ಸ್ಗೆ ನಾನು ಟ್ಯೂಷನ್ಗೆ ಹಾಕಬೇಕಾ ಹಾಕಬಾರ್ದಾ ಅನ್ನುವಂಥ ಕನ್ಫ್ಯೂಷನಲ್ಲೇ ಇರ್ತಾರೆ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಈ ಒಂದು ವಿಚಾರನ ಮಾತನಾಡಿದ್ದಕ್ಕಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಎಸ್ಪೆಷಲಿ ಈ ಒಂದು ಪ್ರಶ್ನೆನ ಕೇಳಿದಂಥವ್ರಿಗೆ ಉತ್ತರ ರೀಚ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಎಲ್ಲವೂ ಕೂಡ ನಾವು ಮಾನಸಿಕವಾಗಿ ಅಂದ್ಕೊಳ್ಳೋದು, ಅದ್ರ ಜೊತೆಗೆ ಒಬ್ಬ ಸ್ಟೂಡೆಂಟ್ಗೆ ಸೆಲ್ಫ್ ಸ್ಟಡಿ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಟಾಪಿಕ್ ಜೊತೆಗೆ ಕರಿಯರ್ ಡೆಸ್ಕಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಶಂಕರ್ ಬೆಳ್ಳೂರ್ ಅವರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಸ್ಗೆ ನೀವು ಕರೆ ಮಾಡಿ. ಹಾಗೆಯೇ mycareerlab.in
ಇದು ಅವರ ವೆಬ್ಸೈಟ್. ನೀವು ಅಲ್ಲಿನೂ ಬೇಕಿದ್ರೆ ಹೋಗಿ ಲಾಗಿನ್ ಆಗಿ ನೋಡಬಹುದು. ಇನ್ನು ನಿಮ್ಮ ಮಕ್ಕಳ ಭವಿಷ್ಯದ ಕುರಿತು ಯಾವುದೇ ರೀತಿಯಾದಂತಹ ಕರಿಯರ್ ಬಗ್ಗೆ ಕ್ವೆಶನ್ಸನ್ನು ಕೇಳಬೇಕು, ಇದ್ರ ಬಗ್ಗೆ ಪ್ರೋಗ್ರಾಮನ್ನು ಮಾಡಬೇಕು ಅಂತ ಹೇಳಿದ್ರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಹಾಕಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನೋಡ್ತಾ ಇರಿ ಪ್ರತಿನಿಧಿ ಡಿಜಿಟಲ್.